ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಜನರು ವೆಯ್ಟ್ನ ಮಾಡ್ತಾ ಇದ್ರಿ. ಈಗಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಹಣ ₹1 ಕೂಡ ಯಾರಿಗೂ ಜಮಾ ಆಗಿಲ್ಲ. ಹಾಗಿದ್ರೆ ಯಾವಾಗ ಜಮಾ ಆಗತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ಅಪ್ಡೇಟ್ನ ಕೊಡ್ತೀನಿ. ಅದರ ಜೊತೆಗೇನೆ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ಕೂಡ ಬರ್ತಾ ಇದೆ. ಸೊ ಅದೇನೆಂದರೆ, ಗೃಹಲಕ್ಷ್ಮಿ ಯೋಜನೆಗೆ ಹಣನ ಪಡ್ಕೊಳ್ಬೇಕಂತ ಹೇಳಿದ್ರೆ KYC ಕಂಪಲ್ಸರಿ ಮಾಡಬೇಕು ಅಂತೇಳ್ಬಿಟ್ಟು ಒಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಸೊ ಅದು ನಿಜಾನ ಸುಳ್ಳ? ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಮರುಪರಿಶೀಲನೆ ನಡೀತಾ ಇದೆ. ಸೊ ಆ ಒಂದು ಮರುಪರಿಶೀಲನೆ ಪ್ರಕ್ರಿಯೆ ಯಾವಾಗಿನಿಂದ ಶುರು ಆಗತ್ತೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ನನ್ನ ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಹತ್ರ ಮನವಿ ಮಾಡೋದು ಒಂದೇ ಒಂದು, ನೀವು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡೋದ್ರಿಂದ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಂಟೆಂಟ್ ಇರುವಂಥ ವಿಡಿಯೋನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಜನರು ವೆಯ್ಟ್ ಮಾಡ್ತಾ ಇದ್ದೀರಾ. ಎಸ್ಪೆಷಲಿ ಮಹಿಳೆಯರಂತೂ ಈ ಒಂದು ಹಣ ಇವತ್ತು ಜಮಾ ಆಗುತ್ತಾ, ನಾಳೆ ಜಮಾ ಆಗುತ್ತಾ ಅಂತ ಹೇಳ್ಬಿಟ್ಟು ಅಕೌಂಟ್ನಲ್ಲಿ ಹಣನ ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಮೆಸೇಜ್ ಬಂದ ತಕ್ಷಣ ಗೃಹಲಕ್ಷ್ಮಿ ಹಣ ಬಂತೇನು ಅಂತ ಹೇಳ್ಬಿಟ್ಟು ಆ ಒಂದು ಮೆಸೇಜ್ನ ಕಾತರದಿಂದ ನೋಡೋದು, ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಗೃಹಲಕ್ಷ್ಮಿ ಹಣ ಅತಿ ಶೀಘ್ರದಲ್ಲೇ ನಿಮಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಸ್ನೇಹಿತರೆ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಯಾವುದೇ ಒಂದು ಕಂತಿನ ಹಣ ಕೂಡ ನಿಮಗೆ ಬಿಡುಗಡೆ ಆಗಿರಲಿಲ್ಲ. ಫಸ್ಟ್ ಟೈಮ್ ಈಗ ಬಿಡುಗಡೆ ಆಗ್ತಿರುವಂಥದ್ದು ಅದೇ 31ನೇ ಕಂತಿನ ಹಣ. ಹಾಗಿದ್ರೆ ಈ ಒಂದು 31ನೇ ಕಂತಿನ ಹಣ ಯಾವಾಗಿನಿಂದ ಬಿಡುಗಡೆ ಆಗತ್ತೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ, ಮೂಲಗಳ ಮಾಹಿತಿ ಬಂದಿದೆ, ಅದರ ಪ್ರಕಾರ ಇನ್ನೊಂದು 3 ದಿನದಲ್ಲಿ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಇನ್ನೊಂದು ವಾರದಲ್ಲಿ ಈ ಒಂದು ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಒಟ್ಟಾರೆಯಾಗಿ ಇನ್ನೊಂದು ವಾರದ ಒಳಗಡೆ ಯಾವಾಗ ಬೇಕಾದರೂ ಬರ್ಬೋದು. 3 ದಿನ, 4 ದಿನ, 5 ದಿನ, 6 ದಿನ ಅಥವಾ 7 ದಿನದ ಒಳಗಾಗಿ ನಿಮಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಹಂತವಾಗಿ ಬಿಡುಗಡೆ ಪ್ರಕ್ರಿಯೆ ಶುರುವಾಗುತ್ತೆ. ಸ್ನೇಹಿತರೆ, ಶುರುವಾದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಹಾಗೇನೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬರಬೇಕಂತ ಹೇಳಿದ್ರೆ KYC ಕಂಪಲ್ಸರಿಯಾಗಿ ಮಾಡ್ಕೊಳ್ಬೇಕಾಗತ್ತೆ ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಅದೆಲ್ಲದೂ ಕೂಡ ನಿಜಾನ ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಸುಳ್ಳು ಸ್ನೇಹಿತರೆ. KYCನ ನೀವು ಮಾಡಿಸೋದಕ್ಕೆ ಸೈಬರ್ ಸೆಂಟರ್ ಆಗಿರ್ಬೋದು, ಹಾಗೆ CSC ಸೆಂಟರ್ ಆಗಿರ್ಬೋದು, ಹಾಗೆ ಗ್ರಾಮ 1 ಆಗಿರ್ಬೋದು, ಬೆಂಗಳೂರು 1 ಆಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಈ ರೀತಿ ನೀವು ಸೈಬರ್ ಸೆಂಟರ್ಗಳಿಗೆ ಹೋಗಿ ನೀವು KYC ಮಾಡಿಸ್ಕೊಂಡು ಬರ್ತೀರಾ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಫೇಕ್ ಆಗಿರುತ್ತೆ. ಅಲ್ಲಿ ಈ ಒಂದು KYC ಮಾಡುವಂತಹ ಸಿಬ್ಬಂದಿಗಳೇನಿರ್ತಾರೋ ಅಥವಾ ಗ್ರಾಮ 1 ಕೇಂದ್ರಗಳಲ್ಲಿ ಏನು ಇರ್ತಾರಲ್ಲ, ಸೊ ಆ ಒಂದು ಟೈಮಲ್ಲಿ ನಿಮ್ಮ ಹತ್ರ ₹100, ₹200 ಕಿತ್ಕೊಂಡು KYC ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾರೆ ವಿನಃ KYC ಮಾಡೋದಕ್ಕೆ ಆ್ಯಪ್ ಆಗಿರಲಿ, ವೆಬ್ಸೈಟ್ ಆಗಿರಲಿ ಯಾವುದು ಕೂಡ ಇನ್ನೂ ಬಿಟ್ಟಿಲ್ಲ. ಸೊ ಹಾಗಾಗಿ ಸಾಕಷ್ಟು ಜನರು ಫ್ರಾಡ್ ಮಾಡ್ತಾರೆ. ಇಲ್ಲ, KYC ಆಗಿದೆ ಹೋಗಿ ಅಂತೇಳ್ಬಿಟ್ಟು ಫಸ್ಟ್ ಹೇಳ್ತಾರೆ ನಿಮ್ಮ ಒಂದು ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಎರಡನ್ನೂ ಕೂಡ ತನ್ನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಸುಮ್ಮನೆ ನಂಬರ್ನ ಟೈಪ್ ಮಾಡಿರೋ ರೀತಿ ಸುಮ್ಮನೆ ಜಸ್ಟ್ ಆ ರೀತಿ ಮಾಡಿ ನಿಮಗೆ ಹಣ ಜಮಾ ಆಗತ್ತೆ, ಹೋಗಿ ನಿಮ್ಮ KYC ಸಕ್ಸಸ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದೆಲ್ಲದೂ ಕೂಡ ಫೇಕ್ ಆಗಿರುತ್ತೆ ಸ್ನೇಹಿತರೆ. ಯಾರೂ ಕೂಡ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಬಾಪೂಜಿ ಸೇವಾ ಕೇಂದ್ರ, ಬೆಂಗಳೂರು 1 ಯಾವುದಕ್ಕೂ ಹೋಗಿ ನೀವು ಸುಮ್ಮನೆ ದುಡ್ಡನ್ನು ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಅದು ಯಾವುದೂ ಕೂಡ ಇನ್ನು ಸರ್ಕಾರದ ಕಡೆಯಿಂದ ಅಧಿಕೃತವಾಗಿಯೇ ಆರ್ಡರ್ ಬಂದಿಲ್ಲ. ಸೊ ಆರ್ಡರ್ ಬರದೆ ನಿಮಗೆ ಇವರೆಲ್ಲರೂ ಕೂಡ KYCನ ಹೇಗೆ ಮಾಡೋದಕ್ಕೆ ಸಾಧ್ಯ? ಅದೆಲ್ಲದೂ ಕೂಡ ಫ್ರಾಡು. ಆದರೆ ನಿಮಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಪರಿಶೀಲನೆ ಮಾಡೋದಕ್ಕೆ ನಿಮ್ಮ ಮನೆಗೆ ಅಂಗನವಾಡಿ ಕಾರ್ಯಕರ್ತರು, ಹಾಗೆ
ಆಶಾ ಕಾರ್ಯಕರ್ತರು ಇಬ್ಬರು ಕೂಡ ಬರ್ತಾರೆ. ಸೊ ಅದು ಕೂಡ ಮುಂದಿನ ತಿಂಗಳಲ್ಲಿ ಬರುವ ಚಾನ್ಸಸ್ ಇದೆ. ಈ ತಿಂಗಳಲ್ಲಿ ಬರುವ ಚಾನ್ಸಸ್ ತುಂಬ ಕಡಿಮೆ ಇದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಉಚಿತ ವಿದ್ಯುತ್ ಅಂದರೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ವಿದ್ಯುತ್ತನ್ನು ನೀವೇನು ಪಡ್ಕೊಳ್ತಾ ಇದ್ದೀರೋ ಆ ಒಂದು ವಿದ್ಯುತ್ತನ್ನು ಪಡ್ಕೊಳ್ಬೇಕಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕಂಪಲ್ಸರಿಯಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಮನೆಗಳಿಗೆ ಬೆಸ್ಕಾಮ್ ಆಗಿರ್ಬೋದು, ಮೆಸ್ಕಾಮು, ಚೆಸ್ಕಾಮು, ಗೆಸ್ಕಾಮು ಈ ರೀತಿ 5 ನಿಗಮದ ಅಂದರೆ 5 ವಿದ್ಯುತ್ ನಿಗಮದ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಒಂದು ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಹೋದ ನಂತರದಲ್ಲಿ ಮುಂದಿನ ತಿಂಗಳಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮನೆಗೂ ಕೂಡ ಬರ್ತಾ ಇದ್ದಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲದು ಕೂಡ ಸರಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಕೇಳುವಂಥ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನೀವು ಕೊಡಬೇಕಾಗುತ್ತೆ ಸ್ನೇಹಿತರೆ. ಹಲವಾರು ಮನೆಯ ಯಜಮಾನಿ ಡೆತ್ ಆಗಿದ್ರು ಕೂಡ ಅವರ ಹೆಸರಲ್ಲೇ ಇನ್ನೂ ಹಣನ ಪಡ್ಕೊಳ್ತಾ ಇದ್ದೀರಾ. ಅದನ್ನು ಫಸ್ಟ್ ನೀವು ಚೇಂಜ್ ಮಾಡಬೇಕಾಗತ್ತೆ. ನಿಮ್ಮ ಮನೆಯ ಯಜಮಾನಿ ಯಾರು ಡೆತ್ ಆಗಿದ್ದಾರೋ ಅವರ ಹೆಸರನ್ನು ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ತಿದ್ದುಪಡಿ ಮಾಡಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿಗೆ ಈಗ ಹೊಸದಾಗಿ ಮತ್ತೆ ಮರು ಅರ್ಜಿನ ಏನು ಹಾಕ್ಕೊಂಡು ಹೋಗ್ತಾ ಇದ್ದಾರೋ ಹಾಗೆ ಏನೇನು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಆ ಒಂದು ಟೈಮಲ್ಲಿ ನಿಮ್ಮ ಯಜಮಾನಿ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಆ ಒಂದು ಯಜಮಾನಿ ಮನೇಲಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಎಫೆಕ್ಟ್ ಆಗುತ್ತೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಬರೋದು ಸ್ಟಾಪ್ ಕೂಡ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕುಟುಂಬದ ಆ ಒಂದು ಮನೆಯ ಯಜಮಾನಿ ಯಾರಾಗಿರ್ತಾರೋ ಆ ಒಂದು ಯಜಮಾನಿ ಇರಬೇಕಾಗತ್ತೆ. ಇನ್ ಕೇಸ್ ಆ ಒಂದು ಯಜಮಾನಿ ನಿಮ್ಮ ಮನೇಲಿ ಇಲ್ಲ, ಡೆತ್ ಆಗಿದೆ ಅಂತ ಹೇಳಿದ್ರೆ ಕುಟುಂಬದ ಯಜಮಾನಿ ನೆಕ್ಸ್ಟ್ ಯಾರೋ ಅವರ ಹೆಸರಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ಚೇಂಜ್ ಆಗಿರಬೇಕಾಗತ್ತೆ. ಯಜಮಾನಿಯ ಹೆಸರನ್ನು ಚೇಂಜ್ ಮಾಡಿಸಿರ್ಬೇಕಾಗತ್ತೆ. ಚೇಂಜ್ ಮಾಡಿಸಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿಗೆ ಅವಕಾಶ ಇರುತ್ತೆ ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ನೀವು ಆ ಒಂದು ವ್ಯಕ್ತಿಯ ಹೆಸರನ್ನು ಚೇಂಜ್ ಮಾಡ್ಕೊಂಡು ಬಂದ ನಂತರದಲ್ಲೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಡೋದು. ಸೊ ಹಾಗಾಗಿ ಆದಷ್ಟು ಜನರು ಈ ಒಂದು ಅರ್ಜಿನ ಸಲ್ಲಿಸಬೇಕಂತ ಹೇಳಿದ್ರೆ ಅಥವಾ ಮತ್ತೆ ಡಾಕ್ಯುಮೆಂಟ್ಸ್ನ ಕೊಡಬೇಕಂತ ಹೇಳಿದ್ರೆ ಆ ಒಂದು ವ್ಯಕ್ತಿ ಡೆತ್ ಆಗಿದ್ದರೆ ಈಗಲೇ ಹೋಗಿ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಸಾಕಷ್ಟು ಜನರು GST ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಎರಡೂ ಕೂಡ ಕಟ್ತಾ ಇದ್ದೀರಾ. ಈ ರೀತಿಯಾಗಿ GST ಹಾಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇರೋರು ಸಾಕಷ್ಟು ಜನರು ಇದ್ದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಲೀಸ್ಟ್ನ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಲೀಸ್ಟ್ನ ಅಡಿಯಲ್ಲಿ ಆ ವ್ಯಕ್ತಿಗಳು ಕಂಪಲ್ಸರಿಯಾಗಿ ಏನಾದರೂ GST ಹಾಗೆ ಟ್ಯಾಕ್ಸನ್ನು ಕಟ್ಟಿದ್ದೇ ಹೋದಾದರೆ ಅವರನ್ನು BPL ರೇಷನ್ ಕಾರ್ಡ್ಗಳಿಂದ ಕ್ಯಾನ್ಸಲ್ ಮಾಡಿ APL ರೇಷನ್ ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡ್ತಾರೆ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದಿಲ್ಲ, ಯಾವುದೇ ಒಂದು ಉಚಿತ ಸೌಲಭ್ಯದ ಹಣ ಬರೋದಿಲ್ಲ ಸ್ನೇಹಿತರೆ. ಅವ್ರು ಏನಿದ್ರು ಮಹಿಳೆಯರ ಉಚಿತ ಬಸ್ ಪ್ರಯಾಣ ಮಾತ್ರ ಮಾಡ್ಬೋದು ಬಿಟ್ಟರೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತ ಬಸ್ ಪ್ರಯಾಣ ಏನು ಮಾಡ್ತಾ ಇದ್ರು ಅದೊಂದು ಮಾಡ್ಬೋದು ಬಿಟ್ಟರೆ ಮಿಕ್ಕಿದ ಯಾವ ಒಂದು ಯೋಜನೆ ಅಡಿಯಲ್ಲಿ ಅವರಿಗೆ ಹಣ ಬರೋದಿಲ್ಲ. ಹಾಗೆ ಉಚಿತ ಯೋಜನೆ ಕೂಡ ಬಂದಾಗತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ಒಂದಿಷ್ಟು ಅಪ್ಡೇಟ್ನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ. ಯಾರೇ ಕರೆದ್ರು, ಯಾರೇ ಎಲ್ಲಿಗೆ ನಿಮ್ಮ ಡಾಕ್ಯುಮೆಂಟ್ನ ತಗೊಂಡು ಬನ್ನಿ, ನಾವು ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ಬಿಟ್ರೆ ನಂಬೋದಕ್ಕಂತ ಹೋಗ್ಬಿಡಿ. ನಿಮ್ಮ ಮನೆಗೆ ಆಶಾ ಕಾರ್ಯಕರ್ತರು ಹಾಗೆ ಅಂಗನವಾಡಿ ಟೀಚರ್ಗಳು ನಿಮ್ಮ ಮನೆಗೆ ಬರ್ತಾರೆ. ಸೊ ಅವರೇ ಬಂದು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಪರಿಶೀಲನೆ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಯಾರು ಈ ಒಂದು ಫ್ರಾಡಿಗೆ ನೀವು ತಲೆ ಕೊಡೋದಕ್ಕಂತ ಹೋಗ್ಬೇಡಿ. ಸಾಕಷ್ಟು ಜನರು ಕತೆ ಹೇಳ್ತಾರೆ, ಅಲ್ಲಿ ಒಂದು ಇದೊಂದು ಸರ್ವೆ ಮಾಡ್ತಾ ಇದ್ದಾರೆ, ಇಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ, ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ಅವರು ಅಪ್ಲಿಕೇಶನ್ ಹಾಕೊಂಡು ಹೋಗ್ತಾ ಇದ್ದಾರೆ, ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ಬಿಟ್ಟು ಹೇಳೋರು ಕೂಡ ಇರ್ತಾರೆ. ಅಲ್ಲಿ ಇಲ್ಲಿ ಅವರು ಮಂಗ ಆಗಿರ್ಬೋದು, ನೀವು ಮಂಗ ಆಗೋದಕ್ಕೆ ಹೋಗಬೇಡಿ. ಯಾರೇ ಹೋದರೂ ಹೋಗಲಿ, ಅವರು ನೀವು ಬಿಟ್ಬಿಡಿ. ನೀವು ಮಾತ್ರ ಹುಷಾರಾಗಿರಿ. ಸುಮ್ಮನೆ ದುಡ್ಡನ್ನು ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅರ್ಜಿ ಕೂಡ ಸಕ್ಸಸ್ ಆಗಿ ಹಾಕೋದಕ್ಕೂ ಕೂಡ ಆಗೋದಿಲ್ಲ ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.